ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ನುವಂತಹ ಮಟನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಮತ್ತು ದೋಸೆ ಜೊತೆ, ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಮಾಡುವಂತಹ ಮಟನ್ ಸಾಂಬಾರು. ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಮಟನ್ ಸಾಂಬಾರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ, ನೀವು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲನೇಗೆ ಫಸ್ಟು ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಕುಕ್ಕರಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಬೇಕು. 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟು ಹೆಚ್ಕೊಂಡಿರುವಂತಹ 2 ಈರುಳ್ಳಿ ಮೀಡಿಯಮ್ ಸೈಜು, ಒಂದು 3-4 ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೊಬೇಕು, ರೋಸ್ಟ್ ಮಾಡ್ಕೊಳೋದು ಅಥವಾ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆಗೆ, ಅಂದರೆ ಮಟನ್ ಸಾಂಬಾರಿಗೆ ಮಸಾಲೆ ರುಬ್ತೀವಲ್ಲ ಅದಕ್ಕೆ ಆನಿಯನ್ನು ಮತ್ತು ಚಿಲ್ಲಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಥರ ಬ್ರೌನ್ ಕಲರ್ ಆಗೋ ಗಂಟ, ಟ್ರಾನ್ಸ್ಪರೆಂಟ್ ಬ್ರೌನ್ ಕಲರ್ ಆಗಬೇಕು ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ. ಇದು ಆದ ನಂತರ ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದು ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ಕುಕ್ಕರಿಗೆ ಅದೇ ಆಯಿಲಲ್ಲಿ, ಆಯಿಲ್ ಏನಾದರೂ ಕಡಿಮೆ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಆಯಿಲ ಆ್ಯಡ್ ಮಾಡ್ಕೋಬೋದು. ನನಗೆ ಇದು ಸಾಕಾಗುತ್ತೆ ಆಯಿಲು, ಅಂದರೆ ಮಟನ್ನಲ್ಲೇ ಆಲ್ರೆಡಿ ತುಂಬ ಆಯಿಲಿ ಇರುತ್ತೆ, ನೆಡ ಅಂತಾರಲ್ಲ ಆ ಥರದ್ದೇನೋ ಇರುತ್ತೆ. ಸೊ ಅದಕ್ಕೆ ನಾವು ಆಯಿಲ್ ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ. ಈಗ ಒಂದು ಗೆಡ್ಡೆ ಈರುಳ್ಳಿನ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಗೆಡ್ಡೆ ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗೋ ಗಂಟ ರೋಸ್ಟ್ ಮಾಡಿಕೊಂಡು ಆಲ್ರೆಡಿ ಚೆನ್ನಾಗಿ ತೊಳೆದು ಬಸ್ತು ಹಿಂಡಿ ಇಟ್ಕೊಂಡಿರುವಂತಹ ಮಟನ್ನ ಈ ಕುಕ್ಕರ್ ಇದ್ದಿದ್ದಲ್ಲ ಆನಿಯನ್ ಜೊತೆ ಇದನ್ನು ಆ್ಯಡ್ ಮಾಡಬೇಕು. ಆನಿಯನ್ ಜೊತೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೀರಿರಬಾರ್ದು, ಸ್ವಲ್ಪನೂ ನೀರಿರಬಾರ್ದು. ಇದರೊಳಗಡೆ ನೀರಿದ್ದರೆ ಅದು ನೀಟಾಗಿ ಟೇಸ್ಟ್ ಬರಲ್ಲ. ಇದರಲ್ಲೇ ಮಟನಲ್ಲೇ ಆಲ್ರೆಡಿ ನೀರಿರುತ್ತೆ, ಅದ್ರ ಜೊತೆ ಮತ್ತೆ ಸ್ವಲ್ಪ ನೀರಿದ್ದರೆ ಅದು ಟೇಸ್ಟ್ ಬರಲ್ಲ. ನೀರೆಲ್ಲ ಚೆನ್ನಾಗಿ ಬಸ್ತಿರಬೇಕು, ಆವಾಗ ಇದನ್ನು ಆ್ಯಡ್ ಮಾಡಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ನೀಟಾಗಿ ಎಲ್ಲ ನೀರೆಲ್ಲ ಸೈಡಲ್ಲಿ ಹೋಗ್ತಾ ಇದೆ. ಈಗ ಒಂದು 5 ನಿಮಿಷ ಆದ ನಂತರ ಉಪ್ಪು ಮತ್ತು ಅರಿಶಿನ ಹಾಕಬೇಕು. ಇವಾಗ ನೋಡಿ ಸ್ವಲ್ಪ ನೀರೆಲ್ಲ ಬಿಡ್ತಾ ಇದೆ. 5 ನಿಮಿಷ ಆದ ನಂತರ ಉಪ್ಪು ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೇನೆ. ಇವೆರಡನ್ನೂ 1/4 ಟೇಬಲ್ ಸ್ಪೂನ್ ಅರಿಶಿನ. ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ, ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೆ. ನೀವು ಈ ಟೈಮಲ್ಲಿ ಇನ್ನೂ ಒಂದು ಆ್ಯಡ್ ಮಾಡ್ಕೋಬೋದು, ಪುದೀನ ಸೊಪ್ಪನ್ನು ಕೂಡ ಒಂದು 2-3 ಎಲೆ ಆ್ಯಡ್ ಮಾಡ್ಬೋದು. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುದೀನ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಕೊತ್ತಂಬರಿ, ಉಪ್ಪು ಮತ್ತು ಅರಿಶಿನ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗೆಲ್ಲ ಮಿಕ್ಸ್ ಮಾಡಬೇಕು ಮತ್ತು ಅದರಲ್ಲಿ ಮಟನಲ್ಲಿರೋ ನೀರೆಲ್ಲ ನೀಟಾಗಿ ಸೈಡಿಗೆಲ್ಲ ಹೋಗ್ಬೇಕು, ಅದೆಲ್ಲ ಬತ್ತೋಗಬೇಕು. ಇವಾಗ ನೆಕ್ಸ್ಟು ನಾವು ಅದನ್ನು ಸೈಡಲ್ಲಿ ಎತ್ತಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಶುಂಠಿ, ಕೊತ್ತಂಬರಿ, 1 ಇಡಿ ಕೊತ್ತಂಬರಿ, ನೆಕ್ಸ್ಟು ಚಕ್ಕೆ ಮತ್ತು ಏಲಕ್ಕಿ ಒಂದು ನೋಡಿಕೊಂಡು ಒಂದು 3-4 ಚಕ್ಕೆ, ಲವಂಗ ಮತ್ತು 1 ಇಂಚು ಚಕ್ಕೆ ಹಾಕೋದು. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಅದು 2.5 ಸ್ಪೂನಷ್ಟು ಹಾಕಿದ್ದೀನಿ. ನೀವು ರುಚಿ ನೋಡ್ಕೊಂಡು ಹಾಕೋಬೋದು. ಇದಿಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಸಿಗುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿಬಿಟ್ಟು. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬರಬೇಕು. ಇದನ್ನು ನೀಟಾಗಿ ನುಣ್ಣಗೆ ರುಬ್ಬಿರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಮಟನಲ್ಲೆಲ್ಲ ನೀರೆಲ್ಲ ಬಿಟ್ಟಿದೆ. ಇವಾಗ ನೋಡ್ತಾ ಇದ್ದೀರಲ್ವ, ಈ ರೀತಿ ನೀರೆಲ್ಲ ಬಿಟ್ಟು ಬರೀ ಆಯ್ಲಿ ಕಾಣಬೇಕು. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದರಲ್ಲಿ ಆ್ಯಡ್ ಮಾಡಬೇಕು.
ಆ್ಯಡ್ ಮಾಡಿದ ನಂತರ ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನೀವು ಯಾವುದಕ್ಕೆ ನೀವು ತೊಗೊಳ್ತಾ ಇದ್ದೀರಾ ಇದನ್ನು ಮಟನ್ ಅಂತ, ಚಪಾತಿಗೋ, ದೋಸೆಗೋ, ಪೂರಿಗೋ, ಇಡ್ಲಿಗೋ ಅಥವಾ ಮುದ್ದೆ ಸಾಂಬಾರಿಗೋ ಯಾವುದಕ್ಕೆ ತೊಗೊಳ್ತಾ ಇದ್ದೀರಾ, ಮುದ್ದೆಗೋ, ರೈಸ್ಗೋ ಅಂತ ನೋಡಿಕೊಂಡು ನೀರಿನ ಕನ್ಸಿಸ್ಟೆನ್ಸಿ ನೀವು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಇದನ್ನು ಮುದ್ದೆ ಮತ್ತು ರೈಸ್ ಜೊತೆ ಸರ್ವ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಯಾವತ್ತೂ ಮಟನ್ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತಗೊಳ್ಳಿ. ನೆಕ್ಸ್ಟ್ ನೋಡಿ, ಇವಾಗ ನಾವು ನೋಡ್ಕೊಂಡಿದ್ದೀನಿ. ಬೇಕಂದರೆ ಇಲ್ಲಿ ಟೇಸ್ಟಾಗಿ ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಬಿಸಿ ಆದ ನಂತರ ಟೇಸ್ಟಾಗಿ ನೋಡ್ಕೊಂಬಿಟ್ಟು ನೀವಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಎಲ್ಲ ಸರಿ ಇದೆ, ನಾನು ಉಪ್ಪು ಎಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 5 ವಿಷಲ್ಲೇ ಹೊಡಿಸ್ಬೇಕು. 5 ವಿಷಲ್ ಹೊಡಿಸ್ಬಿಟ್ಟು 5 ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಜಾಸ್ತಿ ಆದರೆ ಅದೆಲ್ಲ ಕರ್ಗೋಗ್ಬಿಡುತ್ತೆ ಅನಿಸುತ್ತೆ. 5 ವಿಷಲ್ ಆದರೆ ಸಾಕಾಗುತ್ತೆ. ಇವಾಗ 5 ವಿಷಲ್ ಆಗಿದೆ. ನಾನು ಲಿಡ್ನ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಎಷ್ಟು ಮೇಲೆ ತೇಲ್ತಾ ಇದೆ ಮಟನಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ಒಂದು ಸಲ ಮಾಡ್ಕೊಂಡು ತಿನ್ನಿ. ಯಾವ ಥರ ಇದೆ ಟೇಸ್ಟ್ ಅಂತ ಕಮೆಂಟ್ ಹಾಕಿ ನನಗೂ ಯಾವ ಥರ ಬಂದಿದೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ನಾವು ಇದು ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕಬೇಕು. ಆವಾಗ ತುಂಬ ಟೇಸ್ಟ್ ಆ್ಯಂಡ್ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಬಿಟ್ಟು ನಂತರ ನೆಕ್ಸ್ಟ್ ಸರ್ವ್ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆವಾಗ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ಮತ್ತು ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.